ದೇವಿ ಮಹಾತ್ಮ್ಯದಲ್ಲಿ ಸ್ತೋತ್ರ ಆಗ್ತಾ ಇತ್ತಲ್ವಾ 11ನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕ ಆಗಿತ್ತು? 34 ಆಗಿತ್ತ? ಪ್ರಣತಾನಾಂ ಯಾವ್ದಾಗ್ಬೇಕು? 33. ವಿಶ್ವೇಶ್ವರಿತ್ವಂ ಪರಿಪಾಸ ವಿಶ್ವಂ ವಿಶ್ವಾತ್ಮಕ ಧಾರಯಸೀಹ ವಿಶ್ವಂ ವಿಶ್ವಾಶ್ರಯಾ ಯೇ ತ್ವಯಿ ಭಕ್ತಿ ನಮ್ರಾಃ ವಿಶ್ವೇಶವಂದ್ಯಾ ಭವತಿ ಭವಂತಿ ವಿಶ್ವಾಶ್ರಯಾ ಯೇ ತ್ವಯಿ ಭಕ್ತಿ ನಮ್ರಾಃ. ಎಲೈ ವಿಶ್ವದ ಒಡತಿಯಾದವಳೆ, ನೀನು ಇಡೀ ವಿಶ್ವವನ್ನು ರಕ್ಷಿಸುತ್ತಿರುವೆ. ವಿಶ್ವನಾಮಕನಾದ ನಾರಾಯಣನು ನಿನ್ನೊಳಗೆ ನೆಲೆಸಿರುವುದರಿಂದ ನೀನು ಕೂಡ ಸಮಸ್ತ ವಿಶ್ವವನ್ನು ಹೊತ್ತು ನಿಂತಿದ್ದಿ. ವಿಶ್ವದ ಒಡೆಯರು ಅಂತ ಯಾರೆಲ್ಲ ಬ್ರಹ್ಮಾದಿ ದೇವತೆಗಳಿದ್ದಾರೆ ಅವರೆಲ್ಲರೂ ಕೂಡ ನಿನ್ನನ್ನ ತಲೆಬಾಗಿ ನಮಿಸ್ತಾ ಇದ್ದಾರೆ. ಯಾರು ನಿನ್ನಲ್ಲಿ ಭಕ್ತಿಯಿಂದ ಭಾಗುವರೋ ಅವರಿಗೆ ಇಡೀ ವಿಶ್ವವೇ ಬಾಗತ್ತೆ ಅನ್ನೋದು ನಿನ್ನ ಉಪಾಸನೆಯನ್ನು ಮಾಡಿದ್ದರ ವಿಶೇಷ ಫಲ. ದೇವಿ ಪ್ರಸೀದ ಪರಿಪಾಲಯನೋಭಿರೀತೆ ನೋಡಿ ಭೀತೆ ನಿತ್ಯಂ ಯಥಾಸುರ ಅಸುರವಧಾತು ತನೈವ ಸದ್ಯಃ ಪಾಪಾನಿ ಸರ್ವಜಗತಾಂ ಪ್ರಶಮಂ ನಯಾಶು ಉತ್ಪಾತಪಾಕವಜನಿತಾಂಶ್ಚ ಮಹೋಪಸರ್ಗಾನ್. ಓ ದೇವಿ, ಪ್ರಸನ್ನನಾಗು. ನೀನೀಗ ಕೂಡಲೇ ನಮಗೆ ದೈತ್ಯರನ್ನು ಸಂಹಾರ ಮಾಡಿ ಯಾವಾಗಲೂ ರಕ್ಷಿಸ್ತಾ ಇದ್ದ ಹಾಗೆ ಇವತ್ತು ಕೂಡ ನಮ್ಮನ್ನ ಶತ್ರುಗಳ ಭಯದಿಂದ ರಕ್ಷಿಸಬೇಕು. ನಿನಗೆ ಬಹಳ ಬಾರಿ ನಮ್ಮ ಈ ರೀತಿಯಾದ ಪ್ರಾರ್ಥನೆ ಮುಟ್ಟಿದೆ, ನೀನು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಿ. ಇಡೀ ಜಗತ್ತಿನ ಪಾಪಗಳ ರಾಶಿ ಅಂದ್ರೆ ಪ್ರಮಾಣ ಜಾಸ್ತಿ ಆದಾಗ ಭೂಕಂಪ ಮೊದಲಾದ ಅಪಶಕುನಗಳು ಉಂಟಾಗುತ್ತೆ. ಅದರಿಂದ ನಾವು ಮನೆ ಮಠ ಸಂಬಂಧಗಳನ್ನೆಲ್ಲ ಕಳ್ಕೊಳ್ಬೇಕಾಗತ್ತೆ. ಅಂತಹ ಉತ್ಪಾತ ಪಾಕ ಜನಿತಾನ್ ಮಹೋಪಸರ್ಗಾನ್ ಪ್ರಶಮಂ ನಯ. ಅಪಶಕುನಗಳ ಮತ್ತು ನಮ್ಮದೇ ಪಾಪಗಳ ಉತ್ತುಂಗದ ಸ್ಥಿತಿಯನ್ನು ಏರಿದಾಗ ಆಗಬಹುದಾದ ಮಹೋಪದ್ರವವನ್ನ ನೀನು ಪರಿಹರಿಸಬೇಕು. ನಮಗೆ ಅದರಿಂದ ಬಿಡುಗಡೆಯನ್ನ ಕೊಡಬೇಕು. ಅದರ ಆ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಬೇಕು. ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀಡ್ಯೆ ಲೋಕಾನಾಂ ವರದಾ ಭವ. ಜಗತ್ತನ್ನ ಕೊನೆಯ ಕಾಲದಲ್ಲಿ ನೀನು ನಾಶಗೊಳಿಸುವವಳು ವಿಶ್ವಾರ್ತಿಹಾರಿಣಿ. ಯಾರು ಭಕ್ತಿಯಿಂದ ನಿನಗೆ ತಲೆಬಾಗುತ್ತಾರೋ ಅವರ ಕಡೆಗೆ ನೀನು ದಯೆ ತೋರಬೇಕು. 3 ಲೋಕಗಳಲ್ಲಿ ನೀನು ನೆಲೆಸಿರುವುದರಿಂದ ಮತ್ತು ಎಲ್ಲ ಭಕ್ತರು ನಿನ್ನನ್ನು ಹೊಗಳುವುದರಿಂದ ಅವರ ಅಭಿಷ್ಟಗಳನ್ನ ನೀನು ನೆರವೇರಿಸೋಳಾಗಬೇಕು ಅಂತ ಹೀಗೆ ದೇವತೆಗಳು ಭಕ್ತರ ಪರವಾಗಿ, ಇದನ್ನೆಲ್ಲ ದೇವತೆಗಳೇನು ಸ್ತೋತ್ರ ಮಾಡಿ ಅವರಿಗೆ ಆಗಬೇಕಾದ ಲಾಭ ಏನೂ ಇಲ್ಲ, ನಮ್ಮ ಪರವಾಗಿ ಅವರು ಸ್ತೋತ್ರ ಮಾಡಿ ನಮ್ಗೆ ಅನುಕೂಲ ಆಗ್ಲಿ ಅಂತ ಕೇಳ್ತಾರೆ. ಆಗ ದೇವಿ ಆ ಮಾತನ್ನ ಮುಂದುವರಿಸ್ತಾಳೆ. ವರದಾಹಂ ಸುರಗಣಾಮರಂ ವರಂ ಯಂ ಮನಸೇಚ್ಛತ. ಅಲ್ಲೇ ಕೆಳಗೆ ಮುಂದಿನ ಶ್ಲೋಕ. ತಮ್ಮೃಣಧ್ವಂ ಪ್ರಯಚ್ಛಾಮಿ ಜಗತಾಂ ಉಪಕಾರಕಂ. ನಾನು ಸುರಗಣಗಳೇ, ದೇವತೆಗಳೇ, ನಾನು ನೀವು ಏನ್ ಮನಸ್ಸಿನಲ್ಲಿ ಇಚ್ಛಿಸ್ತೀರೋ ಅಂತ ವರವನ್ನು ಕೊಡುವವಳು. ಇಡೀ ಜಗತ್ತಿಗೆ ಉಪಕಾರವಾಗುವಂತ ಎಂಥದ್ದೇ ವರಗಳನ್ನ ಕೇಳಿ ನಾನು ನಿಮಗೆ ಕೊಟ್ಟೇ ಬಿಡ್ತೇನೆ. ನನಗೆ ಯಾವುದ್ರಲ್ಲೂ ಕೂಡ ಅಂದ್ರೆ ವರ ಕೇಳುವಾಗ ಹೇಗಿರ್ಬೇಕು ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಈ ಮಾತು ಬಂದಿದೆ ಅಷ್ಟೇ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಸರ್ವಬಾಧಾ ಪ್ರಶಮಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ದೇವತೆಗಳು ಕೇಳಿಕೊಳ್ತಾರೆ, ನಮಗೆ ಬೇರೆ ಏನು ಬೇಕಿಲ್ಲ, 3 ಲೋಕಗಳಿಗೆ ಒದಗುವಂತಹ ಸಕಲ ದುರಿತಗಳಿಂದ ನೀನು ಪಾರು ಮಾಡಬೇಕು. ಸಕಲ ವಸ್ತುಗಳ ಒಡೆತನ ನಿನಗಿದೆ, ಅದರಿಂದಾಗಿ ಅವುಗಳಿಗೆ ಬರುವ ಕಷ್ಟ ಸುಖಗಳ ಪರಿಚಯವೂ ನಿನಗಿದೆ.
ಕೇವಲ ವಸ್ತುವಿನ ಮೇಲಿನ ಒಡೆತನ ಅಲ್ಲ, ಅದಕ್ಕೆ ಏನ್ ಬರಬೇಕು ಏನ್ ಬರಬಾರದು ಅಂತನ್ನುವ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯೂ ಕೂಡ ನಿನಗಿದೆ. ಅದರಿಂದಾಗಿ ನಮ್ಮ ವೈರಿಗಳ ಸಂಹಾರವು ನಿನ್ನಿಂದ ನಮಗೆ ತೊಂದರೆ ಬಂದಾಗಲೆಲ್ಲ ನಡೆದು ರಕ್ಷಣೆ ಸಿಗಬೇಕು ಅನ್ನುವುದು ನಮ್ಮ ಪ್ರಾರ್ಥನೆ. ಈಗಾಗಲೇ ನಮಗೆ ಬೇಕಾದಷ್ಟು ನೀನು ಅನುಕೂಲ ಮಾಡಿಕೊಟ್ಟಿದ್ದಿ. ಈಗಲೂ ಕೂಡ ಹಾಗೆ ಮತ್ತೆ ನಮ್ಮನ್ನ ಈ ದೈತ್ಯರ ಉಪದ್ರವದಿಂದ ಪಾರು ಮಾಡು ಅಂತ ದೇವತೆಗಳು ಕೇಳಿಕೊಳ್ತಾರೆ. ಏವಮೇವ ತ್ವಯ, ಈ ಹಿಂದೆಯೂ ಕೂಡ ನೀನು ಇದೇ ರೀತಿ ವೈರಿಗಳ ನಾಶವನ್ನು ಮಾಡಿದ್ದಿ, ಈ ಬಾರಿಯೂ ಕೂಡ ಮಾಡಿ ನಮಗೆ ರಕ್ಷಣೆ ಕೊಡು. ದೇವ್ಯುವಾಚ ವೈವಸ್ವತೇಂತರೇ ಪ್ರಾಪ್ತೆ ಅಷ್ಟಾವಿಂಶತಿಮೇ ಯುಗೆ ಶುಂಭೋ ನಿಶುಂಭಶ್ಚೈವಾನ್ಯೋ ಉತ್ಪತ್ಸ್ಯೇತೆ ಮಹಾಸುರೌ. ಮನ್ವಂತರದ 28ನೆಯ ದ್ವಾಪರದ ಕೊನೆಯಲ್ಲಿ ಶುಂಭ ಮತ್ತು ನಿಶುಂಭರೇ ಮಹಾಸುರವು ಉತ್ಪತ್ಸ್ಯೇತೆ ಮತ್ತೆ ಹುಟ್ಟಿ ಬರ್ತಾರೆ. ಆಗ ನಂದಗೋಪಗೃಹೇ ಜಾತ ಯಶೋಧ ಗರ್ಭ ಸಂಭವ ತತಸ್ಥೋ ನಾಶಯಿಷ್ಯಾಂ ವಿಂಧ್ಯಾಚಲ ನಿವಾಸಿನಿ. ವಿಂಧ್ಯಾಚಲದಲ್ಲಿ ವಾಸ ಮಾಡುವಂಥವಳಾಗಿ ನಾನು ನಂದಗೋಪರ ಮನೆಯಲ್ಲಿ ಹುಟ್ಟಿ ಯಶೋಧೆಯ ಗರ್ಭದಲ್ಲಿ ಕಾಣಿಸಿಕೊಂಡು ಅವರಿಬ್ಬರನ್ನು ನಾಶ ಮಾಡ್ತೇನೆ. ಪುನರಪ್ಯತೆ ರೌದ್ರೇಣ ರೂಪೇಣ ಪೃಥಿವೀತಲೆ ಅವತೀರ್ಯ ಹನಿಷ್ಯಾಮಿ ಚಿತ್ತಾಂಶದಾನವಾನ್. ಅತ್ಯಂತ ರೌದ್ರವಾದ ರೂಪವನ್ನು ತೊಟ್ಟು ಭೂಮಿಯಲ್ಲಿ ನಾನು ಇಳಿದು ವೈಪ್ರಚಿತ್ತರೆ ಮೊದಲಾದಂತಹ ರಾಕ್ಷಸರ ದೊಡ್ಡ ಪಡೆಯನ್ನ ನಾನು ಸಂಹರಿಸುತ್ತೇನೆ. ಹನಿಷ್ಯಾಮಿ ಇದೆಲ್ಲ ಮುಂದಾಗುವಂತದ್ದನ್ನ ಹೇಳಿದ್ರು. ಈ ಪುರಾಣ ರಚನೆ ಆಗುವಾಗ ಈ ಘಟನೆಗಳು ಯಾವುದು ನಡೆದಿರಲಿಲ್ಲ. ತಥೋ ಮಾಂ ದೇವತಾ ಸ್ವರ್ಗೇ ಮರ್ತ್ಯಲೋಕೆ ಚ ಮಾನವಾಸ್ತುವಂತೋ ವ್ಯಾಹರಿಷ್ಯಂತಿ ಸುತಂ ರಕ್ತದಂತಿಕಾಂ. ನಾನು ಸ್ವರ್ಗಲೋಕದಲ್ಲಿ ದೇವತೆಗಳಿಂದ ಮತ್ತು ಮನುಷ್ಯರ ಲೋಕದಲ್ಲಿ ಈ ಮನುಷ್ಯರಿಂದ ಹೊಗಳಿಸಿಕೊಳ್ಳುತ್ತಾ ಆ ರಕ್ಕಸರ ನೆತ್ತರನ್ನ ಹೀರಿ ಹಲ್ಲುಗಳ ಎಡೆಯಲ್ಲಿ ರಕ್ತದ ಹನಿ ಕಂಡದ್ರಿಂದ ನನ್ನನ್ನು ರಕ್ತದಂತಿಕಾ ಅಂತ ಕರೀತಾರೆ. ಭೂಯಶ್ಚ ಶತವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ಅನಂಭಸಿ ಮುನಿಭಿಃ ಸಂಸ್ಕೃತ ಭೂಮೌ ಸಂಭವಿಷ್ಯಾಮ್ಯಯೋ ಅಯೋನಿಜ. ಈ ವೈಪ್ರಚಿತ್ತ ಎಂಬ ಮಹಾಸುರರ ದೊಡ್ಡ ಗುಂಪನ್ನು ನೆತ್ತರಿನ ಬಣ್ಣವುಳ್ಳದ ಹಲ್ಲುಗಳುಳ್ಳ ಈ ರಾಕ್ಷಸಿ ದಾಳಿಂಬೆಯ ಪಲ್ಲೆಗಳನ್ನು ಜೋಡಿಸಿದಂತೆ ಅವಳ ಮುಖ ಕಾಣಿಸ್ತಿತ್ತು. ಆದ್ರಿಂದಾಗಿ ಅವಳಿಗೆ ರಕ್ತದಂತಿಕಾ ಅಂತ ಹೆಸರು ಬಂತು. ಅವಳಿಗೇನು ರಕ್ತ ಕುಡಿದು ಹೊಟ್ಟೆ ತುಂಬಬೇಕಾದ್ದಿಲ್ಲ. ಆದರೆ ದುರುಳರ ರಕ್ತ ಕುಡಿಯುವ ಮೂಲಕ ದುರುಳರಿಗೆ ಒಂದು ಭಯ ಹುಟ್ಟಿಸಿ ಮತ್ತೊಮ್ಮೆ ಆ ತಪ್ಪು ಮಾಡಬಾರದು, ಮತ್ತೆ ಸಜ್ಜನರಿಗೆ ಇಂತಹ ಧೈರ್ಯವಾದ ವಾತಾವರಣ ನಿರ್ಮಿಸಬೇಕು ಅಂದ್ರೆ ಅವರನ್ನು ಅದೇ ರೀತಿ ಶಿಕ್ಷಿಸಿದ್ದನ್ನ ತೋರಿಸ್ಬೇಕಿತ್ತು. ಹಾಗೆ ತೋರಿಸಿ ಅವರನ್ನ ಕೊಂದು ನಾಶ ಮಾಡಿದವಳು ರಕ್ತದಂತಿಕಾ. ಅವಳೇ ಮತ್ತೆ ಮತ್ತೆ ಹುಟ್ಟಿ ಬರ್ತಾಳೆ. ಮುಂದೆ ಇದು ಯಾವಾಗ್ಲೂ ಆಗು ಹೋಗಿರ್ಬಹುದು. 100 ವರ್ಷಗಳ ಕಾಲ ಮಧ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಆಗತ್ತೆ. ಮುನಿಗಳೆಲ್ಲ ಕಂಗೆಡ್ತಾರೆ. ಭೂಮಿಯಲ್ಲಿ ಉಳಿದ ಜೀವರು ತಾಯಿಯ ಗರ್ಭದಿಂದ ಹೊರಬರುವಂತೆ ಹಾಗೆಯೇ ನಾನು ಕೂಡ ಹೊರ ಜಗತ್ತಿಗೆ ಒಂದು ವಾಸವನ್ನು ಮಾಡಿ ಒಂದು ಗರ್ಭದಲ್ಲಿ ವಾಸ ಮಾಡಿ ನಾನು ಹುಟ್ಟಿ ಬರ್ತೇನೆ. ಇದು ನನ್ನ ಮುಂದಿನ ಹುಟ್ಟಿಯ ಪ್ರಕ್ರಿಯೆ. ತಥೇನ ಶತನೇತ್ರಾಣ ತತಃ ಶತೇನ ನೇತ್ರಾಣ ನಿರೀಕ್ಷಿಷ್ಯಾಮ್ಯಹಂ ಮುನಿ ಕೀರ್ತಯಿಷ್ಯಂತಿ ಮನುಜಾ ಶತಾಕ್ಷೀಮಿತಿ ಮಾಂ ತತಃ. 100 ಕಂಗಳಿಂದ ಕೂಡಿ ಮುನಿಗಳನ್ನು ಗಮನಿಸುತ್ತ ನಾನು ಮುನಿಗಳನ್ನ ನೋಡ್ತೇನೆ 100 ಕಣ್ಗಳಿಂದ. ಆದ್ರಿಂದಾಗಿ ಮನುಷ್ಯರು ನನ್ನನ್ನು ಶತಾಕ್ಷಿ ಅಂತ ಕರೀತಾರೆ ಮುಂದೆ. ತಥೋಹಂ ಅಖಿಲಂ ಲೋಕಂ ಆತ್ಮದೇಹ ಸಮುದ್ರವೇ. ಆನಂತರ ಓ ದೇವತೆಗಳೇ, ನಾನು ಇಡೀ ಜಗತ್ತನ್ನು ನನ್ನ ದೇಹದಿಂದ ಬದುಕುವಂತೆ ಮಾಡಿರ್ತೇನೆ. ಮತ್ತೆ
ಮಳೆ ಬರುವವರೆಗೂ ಈ ರೀತಿಯ ವ್ಯವಸ್ಥೆಯಿಂದ ನಾನು ಅವರನ್ನು ಕಾಪಾಡ್ತೇನೆ. ಆಗ ನನ್ನನ್ನು ಶಾಕೈ ಆವೃಷ್ಟೇ ಪ್ರಾಣಧಾರಕೈ, ಇಡೀ ಜಗತ್ತನ್ನು ನನ್ನ ದೇಹದಿಂದ ಬದುಕುವಂತೆ ಮಾಡ್ತೇನೆ. ಮಳೆ ಬಾರದೆ ಇದ್ದಾಗ್ಲೂ ಕಾಯಿಪಲ್ಯಗಳಿಗೆ ಮುಂದೆ ಮತ್ತೆ ಹುಟ್ಟು ಬಂದು ಅವುಗಳು ಜೀವಂತವಾಗುವ ತನಕ ನಾನು ಅವುಗಳನ್ನು ಕಾಪಾಡಿ ಮಳೆ ಬರುವ ತನಕವೂ ಅದನ್ನು ನೋಡ್ಕೊಳ್ತೇನೆ. ಮತ್ತೆ ಮಳೆ ಬಂದ್ಮೇಲೆ ತಾನಾಗಿ ಮಳೆಯಿಂದ ಜಗತ್ತಿನ ರಕ್ಷಣೆ ಉಂಟಾಗುತ್ತೆ. ಆಗ ನನಗೆ ಶಾಕಂಬರಿ ಅಂತ ಹೆಸರು ಬರುತ್ತೆ. ತತ್ರೈವ ವರಿಷ್ಯಾನ್ ದುರ್ಗಮಾಖ್ಯನ್ ಮಹಾಸುರಂ, ಅಲ್ಲೇ ನಾನು ದುರ್ಗಮ ಎನ್ನುವ ಮಹಾಸುರನನ್ನು ಕೊಲ್ತೇನೆ. ಆಗ ನನಗೆ ದುರ್ಗಾದೇವಿ ಅಂತ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧಿ ಬರುತ್ತೆ. ಪುನಶ್ಚಾಹಂ ಯದಾ ಭೀಮಂ ರೂಪಂ ಕೃತ್ವಾ ಹಿಮಾಚಲೇ ರಕ್ಷಾಂಸಿ ಭಕ್ಷಯಿಷ್ಯಾಮಿ ಮುನೀನಾಂ ತ್ರಾಣ ಕಾರಣಾತ್. ನಾನು ಭಯಂಕರವಾದ ರೂಪವನ್ನು ತೊಟ್ಟು ಹಿಮಾಲಯದ ತಪ್ಪಲಿನಲ್ಲಿ ಓಡಾಡುತ್ತೇನೆ. ಮುನಿಗಳ ರಕ್ಷಣೆ ಕಾರಣಕ್ಕಾಗಿ ರಾಕ್ಷಸರು ಈ ಶಿಕ್ಷೆಯನ್ನು ಅತ್ಯಂತ ಮುನಿಗಳು ಅಂದ್ರೆ ಮುನಿಗಳ ಕೊಲೆಗಾಗಿ ಪ್ರಯತ್ನಿಸ್ತಾ ಇರುವ ರಾಕ್ಷಸರನ್ನು ನಾನು ಸಂಹಾರ ಮಾಡುತ್ತೇನೆ. ನನ್ನ ಮುನಿಗಳು ಅತ್ಯಂತ ಭಕ್ತಿಯಿಂದ ಬಗ್ಗಿದ ದೇಹವುಳ್ಳವರಾಗಿರ್ತಾರೆ. ಆಗ ನನ್ನನ್ನು ಕಂಡ್ರೆ ಯಾರಿಗೆ ಭಯ ಇಲ್ಲದಂತಾಗುತ್ತೋ ಅಂಥ ನನ್ನನ್ನು ಉಪಾಸನೆ ಮಾಡುವಾಗ ಅವರಿಗೆ ಭೀಮಾದೇವಿ ಅಂತ ನನ್ನ ಉಪಾಸನೆ ಹೆಸರಾಗುತ್ತೆ. ಯಾರು ಈ ರೂಪವನ್ನ ಪ್ರಾರ್ಥಿಸ್ತಾರೋ ಅವರಿಗೆ ಭಯ ಇರುವುದಿಲ್ಲ, ಅವರಿಗೆ ಅಪ್ರಸಿದ್ಧತೆಯ ಕಾಟ ಕಾಡುವುದಿಲ್ಲ ಅಂತ ಹೀಗೆ ಹರಿಸಂಶಯ ಅಂತ ಅದಕ್ಕೆ ಹೇಳ್ತೀವಿ. ಶತ್ರುಗಳ ಸಂಹಾರ ಮಾಡುವುದಕ್ಕೆ ಬೇಕಿರುವಂತಹ ಆಳವಾದ ತತ್ವಜ್ಞಾನ ಒಳಗಿಂದೊಳಗೆ ಉಂಟಾಗುತ್ತೆ. ತದಾ ಮಾಂ ಮುನಯಃ ಸರ್ವೇ ಸ್ತುಷ್ಯಂತೆ ಆನಮ್ರ ಮೂರ್ತಯಃ ಭೀಮಾದೇವಿ ವಿಖ್ಯಾತ ತನ್ಮೇ ನಾಮ ಭವಿಷ್ಯತಿ. ಅರುಣಾಕ್ಷ ಎಂಬಂತಹ ದೈತ್ಯ ಮೂರ್ಲೋಕಗಳನ್ನು ಒಡೆದು ಮೂರ್ಲೋಕಗಳನ್ನೆಲ್ಲ ಸಾಗಿ ಅಲ್ಲೆಲ್ಲ ಯಾರಿಂದಾಗಿ ಪೀಡೆ ಉಂಟಾಗುತ್ತೋ ಆಗ ನಾನು ಲೆಕ್ಕವಿಲ್ಲದಷ್ಟು ಬಿಂಬಗಳಿಗೆ ದುಂಬಿಗಳಂತೆ ಬಂದು ಅಂಟಿಕೊಂಡಿದ್ದೇನೆ. ಮೂರ್ಲೋಕದ ಹಿತಕ್ಕಾಗಿ ಮಹಾಸುರನನ್ನು ಕೊಂದಿದ್ದೇನೆ. ಅದು ನನ್ನನ್ನು ಎಲ್ಲ ಕಡೆ ತಿರುಗುವವಳಾದ್ರಿಂದಾಗಿ ಭ್ರಾಮರಿ ಅನ್ನೋ ಶಬ್ದದಿಂದ ಗೌರವಿಸ್ತಾರೆ. ತ್ರೈಲೋಕ್ಯ ಹಿತಾರ್ಥ ಯದಾರುಣಾಖ್ಯಾಸ್ತ್ರೈಲೋಕ್ಯೇ ಮಹಾಬಾಧಾಂ ಕರಿಷ್ಯತಿ ತಾಹಂ ಭ್ರಾಮರಂ ರೂಪಂ ಕೃತ್ವಾ ಅಸಂಖ್ಯೇಯ ಷಟ್ಪದಂ. ಅರುಣಾಕ್ಷ ಅನ್ನುವಂತಹ ದೈತ್ಯ ಮೂರು ಲೋಕಗಳಿಗೆ ನಾನೇ ಮಹಾರಾಜ ಅಂತ ಪೀಡೆ ಮಾಡುವ ಸಂದರ್ಭದಲ್ಲಿ ನಾನು ಲೆಕ್ಕವಿಲ್ಲದ ಸಂಖ್ಯೆಯ ತುಂಬಿಗಳಂತೆ ರೂಪವನ್ನು ತೊಟ್ಟು ಮೂರು ಲೋಕಗಳ ಹಿತಕ್ಕಾಗಿ ಆ ಮಹಾಸುರನನ್ನ ಕೊಂದುತ್ತೇನೆ. ಆಗ ನನ್ನನ್ನು ಭ್ರಾಮರಿ ಎಂದು ಕರೀತಾರೆ ಅನ್ನೋ ಮಾತನ್ನ ಎಲ್ಲ ಕಡೆ ಹೇಳ್ಕೊಂಡು ಬಂದ. ಹೀಗೆ ಯಾವ ಸಮಯದಲ್ಲಿ ಮೂರು ಲೋಕಗಳ ಹಿತಕ್ಕಾಗಿ ಮಹಾಸುರನನ್ನು ಕೊಲ್ತೇನೆ, ನನ್ನನ್ನು ಎಲ್ಲರೂ ಬೇಸರದಿಂದ ದೂರ ತಳ್ಳಿದ್ರೆ ನನಗೇನ್ ತೊಂದರೆ ಇಲ್ಲ, ನಾನು ನನ್ನ ಗುಟ್ಟಾಗಿ ಮಾಡಬೇಕಾದ ಕಾರ್ಯವನ್ನು ಮುಂದುವರಿಸ್ತೇನೆ. ಹೀಗೆ ಯಾವ್ಯಾವುದೋ ಮನೆಯಲ್ಲಿ ದಾನವರ ಪೀಡೆ ಉಂಟಾಗುವುದು ಶತ್ರು ಸಂಹಾರವನ್ನು ಮಾಡುವ ವಿಷಯದಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆಗಿರ್ತೇನೆ ಅಂತ ದೇವಿ ಕರಿಷ್ಯಾಮಿ ಸಂಶಯಂ, ದೇವತೆಗಳು ಕೇಳಿದ್ದ ಹಾಗೆ ಸರ್ವಬಾಧ ಪ್ರಶಮನವನ್ನು ಉಂಟು ಮಾಡಬೇಕು ಅಂತ. ಆದ್ರೆ ಅವರು ತಪ್ಪಾಗದಂತೆ ನೋಡ್ಕೊಂಡ್ರೆ ತನ್ನಿಂದ ತಾನು ತುಂಬಾ ಕಮ್ಮಿ ಆಗುತ್ತೆ, ಮುಂದೆ ಸಾತ್ವಿಕವಾದದನ್ನು ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನ್ನ ಹೇಳಿದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು. ಅಲ್ಲಿಗೆ 11ನೇ ಅಧ್ಯಾಯ ಮುಕ್ತಾಯ ಆಯಿತು. ಇವತ್ತು ಭಾಗವತ ಪಾಠ ಇವತ್ತು ಬೇಡ ಅನ್ನಿಸ್ತು, ತುಂಬಾ ಗಂಟಲು ನೋಯ್ತಿದೆ, ಸಾಕಾಯ್ತು ಅನ್ನಿಸ್ತಿದೆ. ನಾಳೆ ಅದೇ ಇನ್ನು
2-3 ದಿವಸ ಮೋಸ್ಟ್ಲಿ ರಾಮಾಯಣ ಮತ್ತು ಭಾಗವತ ಸಂಜೆ ಆಗ್ಲಿಕ್ಕಿಲ್ಲ. ನಾ ಹೇಳ್ತೇನೆ, ಇದ್ರೆ ಹೇಳ್ತೇನೆ. ಮಧ್ಯಾಹ್ನ ಸಂಜೆನೆ ತಿಳಿಸ್ತೇನೆ ಏನಾಗಿದೆ ಅಂತ. ನಾಳಿದ್ದು ಅದ್ರ ನಾಳಿದ್ದು 3 ದಿವಸ ಮೋಸ್ಟ್ಲಿ ಇಲ್ಲ. ಅದ್ರ ನಾಳಿದ್ದು ಮತ್ತೆ ಯಥಾ ಪ್ರಕಾರ ನೋಡೋಣ. ಶ್ರೀ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಣಮಸ್ತು.